ಈಗ ಉಡುಪಿಲಿರೋ ಬಾಲಕೃಷ್ಣನ ಮೂರ್ತಿನ ದ್ವಾರಕದಲ್ಲಿದ್ದಾಗ ಸ್ವತಃ ರುಕ್ಮಿಣಿ ದೇವಿನೇ ಪೂಜೆ ಮಾಡ್ತಿದ್ರಂತೆ. ನಿಮಗಿದು ಗೊತ್ತಿತ್ತಾ? ನಾವು ರೀಸೆಂಟಾಗಿ ಉಡುಪಿಗೆ ಹೋಗಿದ್ವಿ. ಉಡುಪಿಗೆ ದರ್ಶನ ಎಲ್ಲ ಮುಗ್ದಾದ್ಮೇಲೆ ಅಲ್ಲಿ ದೇವಸ್ಥಾನದ ಒಳಗಡೆನೇ ಒಂದು ಬುಕ್ ಸ್ಟಾಲ್ ಇತ್ತು. ಅಲ್ಲಿಗೆ ಹೋಗಿ ಸ್ವಾಮಿಗಳನ್ನ ಕೇಳಿದ್ವಿ. ಸಿಂಪಲ್ ಕನ್ನಡದಲ್ಲಿರೋ ಯಾವುದಾದ್ರೂ ಒಳ್ಳೆ ಬುಕ್ಸ್ ಸಜೆಸ್ಟ್ ಮಾಡಿ ಅಂತ ಕೇಳಿದಾಗ ಅವರು ಉಡುಪಿ ಕೃಷ್ಣನ ಬಗ್ಗೆ ತಿಳ್ಕೊಳಮ್ಮ ಅಂತೇಳಿ ಈ ಬುಕ್ ಕೊಟ್ಟರು. ಈ ಬುಕ್ ಕೊಟ್ಟಿದ್ದಾದಮೇಲೆ ಅವರು ಹೇಳಿದ್ರು, ಇಲ್ಲಿರೋ ಉಡುಪಿ ಕೃಷ್ಣನ ಮೂರ್ತಿನ ಸ್ವತಃ ರುಕ್ಮಿಣಿ ದೇವಿ ಪೂಜೆ ಮಾಡ್ತಾಯಿದ್ರು ದ್ವಾರಕದಲ್ಲಿ. ಈ ಮೂರ್ತಿ ಮಧ್ವಾಚಾರ್ಯರಿಗೆ ಸಿಕ್ಕಿ ಅವರು ಇದನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಅಂದರೆ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಅದನ್ನು ಕೇಳಿ ತುಂಬಾ ಖುಷಿ ಆಯಿತು. ಅದಾದಮೇಲೆ ಮಧ್ವಾಚಾರ್ಯರ ಬಗ್ಗೆ ತಿಳ್ಕೊಬೇಕು ಅಂತ ಅವ್ರ ಬಗ್ಗೆ ಬುಕ್ ಕೇಳಿದಾಗ ಅವ್ರು ಈ ಬುಕ್ ಕೊಟ್ಟರು. ಈ ಬುಕ್ಕನ್ನ ಓದೋದಕ್ಕೆ ನಾನು ಆಲ್ರೆಡಿ ಶುರು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅವ್ರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಇದೆ. ಮಧ್ವಾಚಾರ್ಯರು ಆಂಜನೇಯನ ಅವತಾರ ಅಂತೆ. ನನಗೆ ಈ ಬುಕ್ ಓದುವಾಗಲೇ ಗೊತ್ತಾಗಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಈ ಕತೆ ಎಲ್ಲ ಕೇಳಿದಾಗ ಇನ್ನೂ ಡಿವಿನಿಟಿ ಅನ್ನೋದು ಜಾಸ್ತಿನೇ ಆಗೋಯಿತು. ಆ ದರ್ಶನ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತು. ಒಂಥರ ಸೇಕ್ರೆಡ್ ಫೀಲಿಂಗ್ ಇತ್ತು. ನಮಗೆ ಫೋಟೋಸ್ ವೀಡಿಯೋಸ್ ತೊಗೊಬೇಕು ಅನ್ನೋದು ಮರ್ತೇ ಹೋಗಿತ್ತು. ಯಾವುದೇ ಫೋಟೋಸ್ ತೊಗೊಂಡಿಲ್ಲ ಈ ಸರ್ತಿ ನಾವು. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಯಾವಾಗಾದರೂ ಆಗಿದೆಯಾ? ಕಮೆಂಟ್ಸ್ ಮಾಡಿ ತಿಳಿಸಿ.